ಲೋಕಾಯುಕ್ತ ಎಂದಾಕ್ಷಣ ದುಷ್ಟರ ಪಾಲಿನ ಸಿಂಹ ಸ್ವಪ್ನ ಅನ್ನುವಂಥ ಒಂದು ವಾಕ್ಯ ನಮ್ಮೆಲ್ಲರಿಗೂ ಮಿಂಚಿನ ವೇಗಕ್ಕೂ ಮುಂಚಿತವಾಗಿ ತಲುಪತ್ತೆ ಮನಸ್ಸಿಗೆ. ಲೋಕಾಯುಕ್ತದ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ನಲ್ಲಿ ಅತ್ಯುತ್ತಮ ಕಾರ್ಯವೈಖರಿಗಾಗಿ ದಕ್ಷ ರೀತಿಯಾದಂಥ ಒಂದು ಕೆಲಸಕ್ಕಾಗಿ ಒಬ್ಬರು ತುಂಬ ಹೆಸರುವಾಸಿ ಆ ಪ್ರಖ್ಯಾತನಾಮರು ನಮ್ಮೊಂದಿಗೆ ಇಲ್ಲೇ ಇದ್ದಾರೆ ವೇದಿಕೆಯ ಬಳಿ. ರಾಜ್ಯ ಲಾಂಛನ ಅನ್ನುವಂಥ ಒಂದು NGO ಅನೇಕ ರೀತಿಯಲ್ಲಿ ಜನಮಾನಸಕ್ಕೆ ಶ್ರೀಸಾಮಾನ್ಯರಿಗೆ ತುಂಬ ಹತ್ತಿರವಾಗುವಂಥ ಕೆಲಸವನ್ನು ಶಿಕ್ಷಣದ ಒಂದು ವಿಷಯದಲ್ಲಿ, ಪರಿಸರದ ಒಂದು ವಿಷಯದಲ್ಲಿ, ಅವೇರ್ನೆಸ್ ಅಥವಾ ಜಾಗೃತಿ, ಎಜುಕೇಷನ್, ಎನ್ವೈರ್ನ್ಮೆಂಟ್ ಹಾಗೂ ಅವೇರ್ನೆಸ್ ಇದಕ್ಕಾಗಿ ನಿರಂತರವಾಗಿ ಅವಿರತ ಪರಿಶ್ರಮದೊಂದಿಗೆ ಸಾಗ್ತಾ ಇದೆ, ದಾಪುಗಾಲಿಡ್ತಾ ಇದೆ ಸಾರ್ಥಕತೆಯ ಹೊಂಬೆಳಕನ್ನು ಆಸ್ವಾದಿಸಲು. ಈ ಒಂದು ರಾಜ್ಯ ಲಾಂಛನ ಅನ್ನುವಂಥ NGOಗೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಮನಸ್ಫೂರ್ತಿಯಾಗಿ ನಾವು ನೀಡಬೇಕಾಗಿರೋದು ಅನಿವಾರ್ಯ ಪರಿಸ್ಥಿತಿ. ಯಾಕಂದರೆ ಸಮಾಜ, ಸಮುದಾಯ, ಸಂಘ, ಸಂಘಟನೆ, ಸಂಸ್ಥೆಗಳನ್ನು ಹುಟ್ಟಿ ಬೆಳೆಸುವಂಥ ಅದೆಷ್ಟೋ ವಿಶೇಷ ತೇಜಸ್ಸು ಹಾಗೂ ಕೀರ್ತಿ ನಮ್ಮೆಲ್ಲರಲ್ಲೂ ಒಂದಿಷ್ಟು ಅಂಶ ಇದ್ದೇ ಇರುತ್ತೆ. ಹೀಗಾಗಿ we want people to come together to contribute to this wonderful cause. ಈ ಒಂದು ವಿಶೇಷ ಪರ್ಪಸ್ಗಾಗಿ, ಧ್ಯೇಯೋದ್ದೇಶಕ್ಕಾಗಿ, ಉತ್ತಮವಾದಂಥ ಒಂದು ಸೇವೆಗಾಗಿ ಮನಸ್ಸು ಯಾರೆಲ್ಲರಿಗೂ ತುಡಿಯುತ್ತೋ ದಯಮಾಡಿ ಪ್ಲೀಸ್ ರೀಚಸ್ ಔಟ್. ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಪರ್ಸನ್ ಹಿಯರ್, DYSP, ಪೊಲೀಸ್ ವರಿಷ್ಠಾಧಿಕಾರಿ, ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಶ್ರೀಯುತ LY ರಾಜೇಶ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಲೋಕಾಯುಕ್ತ ಸ್ಪೆಷಲ್ ಟೀಮ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಿ ಹ್ಯಾವ್ ಆಲ್ ಸೀನ್ ಹಿಮ್ ಆನ್ ಸ್ಕ್ರೀನ್ಸ್, ವೆದರ್ ಇಟ್ ಇಸ್ ಆಲ್ ಆರ್ ನ್ಯೂಸ್ ಚಾನೆಲ್ಸ್, ಎವ್ರಿವೇರ್. ಜನಜಾಗೃತಿಗಾಗಿ ಸದಾ ಜನಪರ, ಜನಸ್ನೇಹಿ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸ್ತರದಲ್ಲಿ, ಕೇಂದ್ರ ಸ್ತರದಲ್ಲಿ ಅನೇಕ ಉತ್ತಮ ಗೌರವಾನ್ವಿತ ಪದಕಗಳಿಗೆ, ಚಿನ್ನದ ಪದಕಗಳಿಗೆ ಪಾತ್ರರಾಗಿದ್ದಾರೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಇವರಿಗೆ ಸಂದಿದೆ. ಇಂತಹವರು ನಮ್ಮ ಈ ಒಂದು ಜನಮಾನಸದ ಧ್ರುವತಾರಿಯರು. ಇವರ ಆದರ್ಶಗಳನ್ನು ನಾವು ಕೂಡ ಮೈಗೂಡಿಸಿಕೊಳ್ಳೋಣ. ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಅಡ್ರೆಸ್ ಬೈ ದಿಸ್ ವೆರಿ ಸ್ಪೆಷಲ್ ಪರ್ಸನ್. ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಯುತ LY ರಾಜೇಶ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದ ಮ್ಯಾನ್ ಇನ್ ಅ ಮಿಲಿಯನ್, ದ ಮ್ಯಾನ್ ಆಫ್ ದಿ ಆರ್. ಒಂದು ಸಂಘ, ಒಂದು ಸಂಸ್ಥೆ, ಒಂದು ಸಂಘಟನೆಯನ್ನು ಹೊತ್ತು ದಾಪುಗಾಲಿಡ್ತಾ ಇದ್ದಾರೆ. SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂಥ ಅದೆಷ್ಟೋ ಮಕ್ಕಳಿಗೆ ಆಶಾಕಿರಣದ ರೂಪದಲ್ಲಿ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ತಜ್ಞರೂ ಆಗಿ ಶಿಕ್ಷಣವನ್ನು ನೀಡುವಂಥ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ವಿ ಶುಡ್ ಜಸ್ಟ್ ಬೋ ಡೌನ್ ಟು ದಿಸ್ ಮ್ಯಾನ್ who has taken all the responsibilities onto his shoulder. Can we just have a shoulder? Can we have many more shoulders who can take all his courage and also participate in this wonderful cause? Yare reach out agbekanದ್ರು please do let us know. It is a very noble cause. ಇಲ್ಲಿ ಅನ್ಪ್ರಿವಿಲೇಜ್ಡ್ ಅಥವಾ ಅಂಡರ್ ಪ್ರಿವಿಲೇಜ್ಡ್ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಸಮಾಜ ಅವರನ್ನು ಅಲ್ಲಿಗೆ ದೂಡಿರುತ್ತೆ. ಯಾರೂ ಅನ್ಪ್ರಿವಿಲೇಜ್ಡ್, ಅಂಡರ್ ಪ್ರಿವಿಲೇಜ್ಡ್ ಅಲ್ಲ. ಆದರೂ ಕೂಡ ಈಗಿರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಸುಧಾರಿಸಿಕೊಂಡು ಇಂಥ ಮಕ್ಕಳ ಏಳಿಗೆಗಾಗಿ ಯಾರಾದರೂ ಅಡಾಪ್ಟ್ ಮಾಡಿಕೊಂಡು ಎಜುಕೇಷನ್ ಪರ್ಪಸ್ಗಾಗಿ ಅವರನ್ನು ದತ್ತು ಸ್ವೀಕರಿಸಿ ಅವರಿಗೆ ಬೇಕಾದಂಥ ಒಂದು ಶಿಕ್ಷಣಕ್ಕೆ ಬೇಕಾದಂಥ ಸವಲತ್ತುಗಳನ್ನು ನಾವು ನೀಡಿದಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. ಈ ರೀತಿಯಾದಂಥ ಒಂದು ಮಹತ್ ಕಾರ್ಯವನ್ನು ಇವರು ನೆರವೇರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಕೂಡ ಕೈ ಜೋಡಿಸೋಣ. ವಿತೌಟ್ ಟೇಕಿಂಗ್ ಮಚ್ ಟೈಮ್, ಐ ಆಮ್ ಸೋ ಮಚ್ ಸಾರಿ ಐ ಹ್ಯಾವ್ ಟೇಕನ್ ಮೋಸ್ಟ್ ಆಫ್ ಯೋರ್ ಟೈಮ್. ಪ್ಲೀಸ್ ಡೂ ಗಿವ್ ಅ ವಂಡರ್ಫುಲ್ ಅಡ್ರೆಸ್. ಕಾರ್ಯಕ್ರಮದಲ್ಲಿ ಎಲ್ರಿಗಿಂತ ಮೊದಲು ಬಂದು ಕೂತಿದ್ರು ಮಾತಾಡಲಿಕ್ಕೆ ಲಾಸ್ಟಲ್ಲಿ ಕರೆದ್ರು. ಆಮೇಲೆ ಅರ್ಥ ಆಯಿತು, ಯಾಕೆಂದರೆ ಎಲ್ಲ ಸಿನಿಮಾದಲ್ಲೂ ಲಾಸ್ಟಲ್ಲಿ ಯಾರು ಬರ್ತಾರೆ? ಪೊಲೀಸ್ ಅಂತ. ಅದಕ್ಕೆ ಲಾಸ್ಟಲ್ಲಿ ನಮ್ಮನ್ನು ಕರೆದಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು. ಆಮೇಲೆ ಆಂಜನಪ್ಪ ಸರ್ ಹೇಳ್ತಾಯಿದ್ರು ಮಾತಾಡ್ತಾ, ಎಷ್ಟು ಚೆನ್ನಾಗಿ ಅರಳು ಉರಿದಂತೆ ಕನ್ನಡವನ್ನು ಪಟಪಟ ಅಂತ ಮಾತಾಡ್ತಾ ಇದೆಯಮ್ಮ, ನಿನ್ನ ಪದಪುಂಜಗಳು ಎಲ್ಲಿಂದ ಬರ್ತಾ ಇದೆ, ಮುತ್ತುಗಳು ಜೋಡಿಸ್ದ ಹಾಗಿದೆ ಅಣಿಮುತ್ತಿನಂತೆ ಅಂತ. ಇದೇ ಪ್ರಶ್ನೆ ನನಗೂ ಬಂದು, ನೀವು ಇಲ್ಲಿ ವೇದಿಕೆ ಹೇಳೋದಕ್ಕೆ ಮುಂಚೆ ನಾನು ಮೆಸೇಜ್ ಮಾಡಿದ್ದೆ, ನಿಮ್ಮ ಕನ್ನಡ ಮೇಷ್ಟ್ರು ಯಾರು ಅಂತ ಅವ್ರ ಮೊಬೈಲ್ಗೆ. ಅವ್ರು ಆ ಕಡೆಯಿಂದ ಅಮ್ಮ ಅಂತಂದರು. ಸೊ ಈ ಕಾಲದಲ್ಲಿ ಸ್ವಲ್ಪ ಅಷ್ಟೊಂದು ಒಳ್ಳೆ ಕನ್ನಡ ಕೇಳೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ. ಅಂಥದ್ದು ಅಲ್ಲಲ್ಲಲ್ಲಿ ಒಂದಷ್ಟು ಕನ್ನಡ ಚೆನ್ನಾಗಿ ಕೇಳಿದಾಗ ಬಹಳನೇ ಖುಷಿ ಆಗುತ್ತೆ. ಇವತ್ತಿನ ದಿವಸ ವೈದ್ಯರಿಗೋಸ್ಕರ ಈ ಕಾರ್ಯಕ್ರಮನ ಸಿಗ್ನೇಚರ್ ಮೀಡಿಯಾಯಿಂದ ಪ್ರಶಾಂತ್ ಮತ್ತು ಅವ್ರ ತಂಡ ಮಾಡ್ಕೊಂಡಿದ್ದಾರೆ. ಒಂದು ಸಲ ಒಬ್ಬ ಸನ್ಯಾಸಿ ಊರಿಗೆ ಬರ್ತಾರೆ, ಒಬ್ಬ ಗುರುಗಳು ಅಂತೆಲ್ಲ ಮಾತಾಡಿರ್ತಾರೆ. ಆ ಗುರುಗಳು ಬರಬೇಕಾದ್ರು ಭಾಳ ವರ್ಷಗಳ ಹಿಂದಿನ ಕತೆ.
ಆ ಗುರುಗಳು ಬರಬೇಕಾದವ್ರು ಬರಲ್ಲ. ಇವ್ರು ಯಾರು ಹೇಳ್ಕೊಂಬಿಟ್ಟಿರ್ತಾರೆ ಗುರುಗಳು ಬರ್ತಾರೆ ಅಂತ ಹೇಳಿ ಇವ್ರಿಗೆ ತುಂಬ ಟೆನ್ಷನ್ ಆಗ್ಬಿಡುತ್ತೆ. ಆ ಗುರು ಯಾರೋ ಬರಬೇಕಾದ್ರೂ ಬರಲೇ ಇಲ್ಲ, ಎಲ್ಲೋದ್ರೂ ಗೊತ್ತಿಲ್ಲ. ಸೊ ಊರು ತುಂಬ ಪ್ರಚಾರ ಆಗ್ಬಿಟ್ಟಿರುತ್ತೆ, ಈ ಗುರುಗಳು ಬರ್ತಾರೆ, ಇವ್ರ ಮನೆಗೆ ಗುರುಗಳು ಬರ್ತಾರೆ ಅಂತ. ಕೊನೆಗೆ ಟೆನ್ಷನ್ಲಿದ್ದಾಗ ಏನೋ ಮಾಡೋದು ಚಿಕ್ಕ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಅಯ್ಯೋ ಗುರುಗಳನ್ನ ಎಲ್ಲಾದ್ರೂ ನೋಡಿದಾರ ಇವರು ಅಂತ ಕೇಳ್ತಾರೆ. ಅದೇನು ಮೊಬೈಲು ಫೋಟೋ ಇಲ್ಲದೆ ಇರೋ ಕಾಲ. ಇಲ್ಲ ಯಾರೂ ನೋಡಿಲ್ಲ ಕಣೆ, ಹೆಸರು ಮಾತ್ರ ಕೇಳೋರೆ ಅಂತ. ಸರಿ, ಒಂದು ಕೆಲಸ ಮಾಡೋಣ, ಯಾರೋ ಒಬ್ಬನು ಹುಡ್ಕೊಂಡು ನಾನು ಕರ್ಕೊಂಬರ್ತೀನಿ, ಅವ್ನು ಡ್ರೆಸ್ ಹಾಕ್ಸ್ಬೋಣ ಗುರು ಸ್ವಾಮೀಜಿ ಅಂಥೇಳಿ ಅಂತ ಹಾಕಿಸ್ಬಿಟ್ಟು ಅವ್ರಿಗೆ ಮತ್ತೆ ತಗಲಾಕೊಂಬಿಟ್ರೆ ಅಂತ ಕೇಳ್ತಾನೆ. ಏನಿಲ್ಲ, ಇವತ್ತು ಮೌನ ವ್ರತದಲ್ಲಿದ್ದಾರೆ ಗುರುಗಳು ಅಂತ ಹೇಳಲ್ಲ, ಏನು ಮಾತಾಡ್ಸೋದು ಬೇಡ, ಕರ್ಕೊಂಬಂದು ನಿಲ್ಲಿಸ್ಬೋಣ ಅಂತ. ಓಕೆ ಅಂತ ಒಪ್ಕೊಳ್ತಾರೆ. ಸರಿ ಅಂತೇಳಿ ಹುಡುಕ್ತಾರೆ, ಯಾರು ಹುಡುಕರು ಅವ್ರಿಗೆ ಸರಿಯಾಗಿ ಸಿಗಲ್ಲ. ಕೊನೆಗೆ ಅಲ್ಲಿ ಒಬ್ಬ ಚಿಕ್ಕದು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿದ್ದವ್ರು ಅಂತ ತಗಲಾಕೊಂಡ್ಬಿಡ್ತಾನೆ. ಹಿಂಗೆ ಅರ್ಜೆಂಟು. ಕೊನೆಗೆ ಹೇಳ್ತಾನೆ, ಇಲ್ಲ ಹಿಂಗಿದೆ ಸಿಚುವೇಶನ್ನು, ಹ್ಯಾಂಡ್ಲ್ ಮಾಡ್ಬೇಕು, ನೀನು ಸ್ವಲ್ಪ ಸ್ಮಾರ್ಟಾಗಿದೆಯಾ ಮಾಡ್ಬೋದು ಅಂತ. ಸರಿ ಅಂತ ಅವನು ಸ್ವಲ್ಪ ನೋಡೋಕೆ ಒಂಚೂರು ಕಲರು ದಸ್ಪುಷ್ಟವಾಗಿರ್ತಾನೆ, ಒಪ್ಪಿಸ್ಬಿಟ್ಟು ರೆಡಿ ಮಾಡಿಬಿಡ್ತಾನೆ. ಸ್ವಾಮೀಜಿ ಥರ ಡ್ರೆಸ್ ಮಾಡಿಸಿದ್ರು. ಗುರುಗಳು ಅಂತೇಳಿ ಊರಿಗೆ ಕರ್ಕೊಂಬಂದ್ಬಿಟ್ರು. ಗುರುಗಳು ಊರಿಗೆ ಬಂದರು. ಗುರುಗಳಿಗೆ ಶುರು ಆಯಿತು ಪಾದ ಪೂಜೆ, ಪುಷ್ಪಾರ್ಚನೆ, ಅವ್ರ ಕಾಲು ತೊಳೆದು ತಲೆ ಮೇಲೆ ಹಾಕ್ಕೊಳೋದೇನು, ಇದು ಮಾಡೋದೇನು, ಮತ್ತೊಂದು ಮಾಡೋದೇನು ಅಂತ. ಕೊನೆಗೆ ಎಲ್ಲ ಆಯಿತು. ಕೊನೆಗೆ ಒಂದಷ್ಟು ಜನ ಎಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಎಲ್ಲ ತೊಗೊಂಡೋದ್ರು. ಇದಾಯಿತು. ಈ ಗುರುಗಳು ಅಲ್ಲಿಂದ ಕಾರ್ಯಕ್ರಮ ಎಲ್ಲ ಮುಗೀತು. ಇವರು ಸೂಪರ್ ಆ್ಯಕ್ಟಿಂಗು, ತುಂಬ ಥ್ಯಾಂಕ್ಸು, ಇವತ್ತು ನಮ್ಮ ಯಜಮಾನ್ರದ್ದು ಮರ್ಯಾದೆ ಉಳಿಸ್ಬಿಟ್ರಿ ನಮ್ಮ ಗೌಡ್ರು, ನೀವು ಬರದೇ ಹೋಗಿರೋ ಪರಿಸ್ಥಿತಿ ಏನಾಗ್ತಿತ್ತು ಅಂಥೇಳಿ ಆ ಸ್ವಾಮೀಜಿನ ಅಲ್ಲಿಂದ ಕಳಿಸ್ಕೊಟ್ಟಾದ್ಮೇಲೆ ಆಮೇಲೆ ಅವನು ಹೋದರು. ಅದಾದಮೇಲೆ ಒಂದಷ್ಟು ದಿವಸ ಆದಮೇಲೆ ಯಾವುದೋ ಒಂದು ಊರಲ್ಲಿ ಒಬ್ಬ ಸ್ವಾಮೀಜಿನ ಭೇಟಿ ಮಾಡ್ತಾನೆ. ನೋಡಿದ್ರೆ ಇದೇ ವ್ಯಕ್ತಿ, ಇವನು ಯಾರನ್ನ ರೆಡಿ ಮಾಡಿ ಕರ್ಕೊಂಡ್ಬಂದಿದ್ದ ಅದೇ ವ್ಯಕ್ತಿನೇ ಕೂತ್ಕೊಂಡು ಆಶೀರ್ವಾಚನೆ ಕೊಡ್ತಾಯಿದ್ದಾರೆ. ಇವ್ನಿಗೆ ಆಶ್ಚರ್ಯ ಆಗೋಯ್ತು. ಎಲ್ಲ ನನ್ನ ಮಗನ ಒಂದು ದಿವಸ ಪಾರ್ಟ್ ಟೈಮ್ ಅಂತ ಕರ್ಕೊಂಬಂದ್ರೆ ಇವನೇನೋ ಹಿಂಗೆ ಮಾಡ್ಕೊಂಬಿಟ್ಟಾನಲ್ಲ ಅಂತೇಳಿ ಕೊನೆಗೆ ಹುಡ್ಕೊಂಡು ಹೋಗಿ ಅವರೆಲ್ಲ ಹೋದ್ಮೇಲೆ ಗುರುಗಳೇ ಅಂತ ಅವ್ರು ಮೆತ್ತಿ ಕೇಳ್ಬಿಟ್ಟು, ನಾನು ಅವತ್ತು ನೀನು ಕರ್ಕೊಂಬಂದು ಒಂದು ದಿವಸ ಡ್ರೆಸ್ ಹಾಕು ಅಂತಂದರೆ ಇವತ್ತು ಹಿಂಗೆ ಮಾಡ್ಕೊಂಬಿಟ್ಟಿದ್ಯಾ ಅಂತ. ಆವಾಗ ಅವ್ನು ಹೇಳ್ತಾನಂತೆ, ಆತನ ಕಣ್ಣಲ್ಲಿ ನೀರು ಬಂದು ಹೇಳ್ತಾನಂತೆ, ನಾನು ಇಷ್ಟು ದಿವಸ ಏನೋ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ, ನೀನು ನನ್ನ ಕರ್ಕೊಂಡು ಹೋದಾಗ ಎಷ್ಟು ಜನ ನನ್ನ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು, ಎಷ್ಟು ಜನ ಗೌರವ ಕೊಟ್ಟರು, ನನಗೆ ಎಷ್ಟು ಜನ ಪಾದ ಪೂಜೆ ಮಾಡಿದ್ರು. ಆವತ್ತು ನನಗನ್ನಿಸ್ತು, ಒಂದು ದಿವಸ ನಾನು ನಾಟಕಕ್ಕೆ ಅಂತ ಬಂದಿರೋನಿಗೆ ಇಷ್ಟೊಂದು ಗೌರವ ಕೊಡ್ತಾಯಿದ್ದಾರೆ ನನಗೆ ಅಂತಂದರೆ, ಇದನ್ನು ನಾನು ಶ್ರದ್ಧೆಯಿಂದ ಮಾಡಿದ್ರೆ, ನಿಜವಾದ ಮನಸ್ಥಿತಿಯಿಂದ ಮಾಡಿದ್ರೆ, ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು, ಸರಿ ದಾರಿಲಿ ತೋರಿಸ್ಬೇಕು ಅಂತ ಮಾಡಿದ್ರೆ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ದೀಕ್ಷೆ ತೊಗೊಂಡು ಓದ್ಕೊಂಡು ಇವತ್ತು ಆ ಹುದ್ದೆಗೆ ಬಂದುಬಿಟ್ಟಿದ್ದೀನಿ ಅಂತ ಹೇಳಿದಂತೆ. ಅಂಥ ಒಬ್ಬ ಸ್ವಾಮೀಜಿ ಒಂದು ದಿವಸ ಗೌರವ ಕೊಟ್ಟಿದ್ದಕ್ಕೆ ಅವನ ಜೀವನವನ್ನು ಬದಲಾಯಿಸ್ಕೊಳ್ತಾನೆ. ಸೊ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ರೆಕಗ್ನಿಷನ್ನು, ಒಂದು ಗೌರವ, ಒಂದು ಹಾನರಿಂಗ್ ಆದಾಗ ನಾಳೆ ಖಂಡಿತ ನಾವೆಲ್ಲ ಫೋಟೋಸ್ ಹಾಕ್ಕೊಳ್ತೀವಿ ಸ್ಟೇಟಸಲ್ಲಿ, ನನಗೆ ಹಾನರ್ ಆಯಿತು, ನನಗೆ ಖುಷಿ ಕೊಟ್ಟರು, ನನಗೆ ಈ ರೀತಿ ಸರ್ಟಿಫಿಕೇಟ್ ಮಾಡಿದ್ರಂತ. ಯಾವುದೇ ಒಂದು ಗೌರವ ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡುತ್ತೆ, ನಮ್ಮ ಕಮಿಟ್ಮೆಂಟ್ನ ಟುವರ್ಡ್ಸ್ ದ ಸೊಸೈಟಿ ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಇವತ್ತು ಮೂಢಭಾವ ಬಗ್ಗೆ ಮಾಡಿದಾಗ ಎಷ್ಟು ಚೆನ್ನಾಗಿ ಡಾಕ್ಟ್ರು ಮಾತಾಡಿದ್ರು, ಹೇಳಿದ್ರು. ಅವರ ಒಂದು ಪಾರಂಪರಿಕವಾಗಿ ಬಂದಂತಹ ಔಷಧಿನ ಅವರು ತಲಾಂತರವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೊಂದು ಯಶಸ್ಸು ಸಿಗಲಿ ಅಂತ. ಯಾವುದೇ ಒಬ್ಬ ವ್ಯಕ್ತಿ ನೋವಿನಿಂದ ಬಂದಾಗ ಒಂದು ಮಾತ್ರೆ ಕೊಟ್ಟಾಗ ಆ ವ್ಯಕ್ತಿಗೆ ತಕ್ಷಣ ವಾಸಿ ಆಗುತ್ತಲ್ಲ, ರಿಲ್ಯಾಕ್ಸ್ ಆಗ್ತಲ್ಲ, ಅದು ಬಹಳ ಮುಖ್ಯ. ಇವತ್ತಿನ ದಿವಸ ಆ ಭಗವಂತನ ಬಿಟ್ಟರೆ ನೆಕ್ಸ್ಟ್ ಯಾರಿಗಾದರೂ ಕೈ ಮುಗಿಬೇಕು ಅಂತ ಅನಿಸಿದ್ರೆ ಅದು ವೈದ್ಯರಿಗೆ ಮಾತ್ರ, ನಿಮ್ಗಳಿಗೆ ಮಾತ್ರ. ಅಂಥ ಡಾಕ್ಟರ್ಸ್ಗೆ ಅಂಥ ಜೀವ ಉಳಿಸುವಂಥ ಶಕ್ತಿ ನಿಮಗೆ ದೇವ್ರು ಕೊಟ್ಟಿದ್ದಾರೆ. ಮೊದಲು ಹೇಳ್ತಾಯಿದ್ರು, ಶಿ ಈಸ್ ಬೋರ್ನ್ ಬ್ಯೂಟಿಫುಲ್, ಗಾಡ್ ಹ್ಯಾಸ್ ಗಿವನ್ ದ ಬ್ಯೂಟಿ ಅಂತ. ಇವತ್ತು ಅದನ್ನು ಡಾಕ್ಟರ್ಸೇ ಕೊಡ್ತಾ ಇದ್ದಾರೆ. ಮೊನ್ನೆ ನೋಡಿ ಶ್ರೀಲೀಲಾ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ, ಆ ಕಿಸ್ಸ ಯಾವುದು ಸಾಂಗ್ ಅದು, ಸರ್ಜರಿ ಮಾಡಿಸ್ಕೊಂಡ್ಮೇಲೆ. ಸೊ ಡಾಕ್ಟರ್ಸೇ ಇವತ್ತಿನ ದಿವಸ ದೇ ಕ್ಯಾನ್ ಮೇಕ್ ದ ಹ್ಯೂಮನ್ ಬೀಯಿಂಗ್ಸ್ ಮೋರ್ ಬ್ಯೂಟಿಫುಲ್ ಆಲ್ಸೋ. ಏನೆಲ್ಲ ಕೊಡ್ತಾ ಇದ್ದಾರೆ ಡಾಕ್ಟ್ರ್ ಇವತ್ತು. ಒಬ್ಬ ವ್ಯಕ್ತಿಗೆ ಐಡೆಂಟಿಟಿನೇ ಚೇಂಜ್ ಮಾಡಿ ಕೊಡೋಷ್ಟಾಗಿದೆ. ಆರೋಗ್ಯ ಕೊಡ್ತಾರೆ, ಹ್ಯಾಪಿನೆಸ್ ಕೊಡ್ತಾರೆ, ನಗೋದಕ್ಕೆ ಒಳ್ಳೆ ಸ್ಮೈಲ್ ಮಾಡೋಕ್ಕೆ ಹಲ್ಲು ಚೆನ್ನಾಗಿ ಸರಿ ಮಾಡಿ ಕೊಡ್ತಾರೆ, ಎಷ್ಟು ವಯಸ್ಸಾದ್ರೂ ನೋಡೋಕೆ ಕಣ್ಣು ಚೆನ್ನಾಗಿ ಕೊಡ್ತಾರೆ, ಎಷ್ಟು ಏಜ್ ಆದ್ರೂ ಏಜ್ನೂ ರಿವರ್ಸ್ ಮಾಡ್ಬಿಟ್ಟು ಇನ್ನೊಂದಷ್ಟು ದಿವಸ ಹೀರೋ ಆಗಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಂತೆಲ್ಲ ಕೊಡೋವಂಥ ಡಾಕ್ಟ್ರಿಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿದ್ರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ. ಟುಡೇ ಎವ್ರಿಥಿಂಗ್ ಕ್ಯಾನ್ ಬಿ ಗಿವನ್ ಬೈ ಎ ಡಾಕ್ಟರ್ಸ್. ಸೊ ಹಾಗಾಗಿ ಅಂತಹ ಒಂದು ಉತ್ಕೃಷ್ಟವಾದಂತಹ ಸೇವೆನ ನೀವು ಮಾಡ್ತಾಯಿದ್ದೀರಾ. ಏನಾದರೂ ಒಂದಷ್ಟು ಜೀವಗಳನ್ನ ಉಳಿಸುವಂಥ ಕೆಲಸ, ಕಾಯಿಲೆಗಳನ್ನ ತಡೆಯುವಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಪೊಲೀಸರಾಗಿ ನಾವು ಒಂದು ಸಲ ಮಾಡಿದ್ವಿ. ಏನು ಡಾಕ್ಟ್ರ್ ಪೊಲೀಸರು ಹೆಂಗಪ್ಪ ಕಾಯಿಲೆ ನಿಲ್ಲಿಸ್ಬಿಟ್ರು ಅಂದರೆ, ಪ್ರತಿ ಸಲ ನಿಮ್ಮ ಇಂಜೆಕ್ಷನು, ಸ್ಟೆಥೋಸ್ಕೋಪು, ಮಾತ್ರೆಗಳು ಕಾಯಿಲೆನ ತಡೀತಾ ಇತ್ತು. ಕೋವಿಡ್ ಬಂದಾಗ ಪೊಲೀಸವರ ಲಾಠಿ ತಡೀತು ಕಾಯಿಲೆಗಳನ್ನ. ಯಾಕೆಂದರೆ ಜನಗಳನ್ನೆಲ್ಲ ಮನೆ ಒಳಗಡೆ ಇಟ್ಟರು. ಆವತ್ತಿನ ದಿವಸ ಹೊರಗಡೆ ಬಂದರೆ ಕಂಟೇಜಿಯಸ್ ಆಗಿ ಜಾಸ್ತಿ ಆಗ್ಬಿಟ್ಟು ಸ್ಪ್ರೆಡ್ ಮಾಡಿ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ
ಪೊಲೀಸವ್ರಿಗೂ ಕಾಯಿಲೆಗಳು ತಡೆಯುವಂಥ ಒಂದೊಂದು ಅವಕಾಶ ಕೋವಿಡ್ ಸಂದರ್ಭದಲ್ಲಿ ನಮಗೂ ಸಿಕ್ಕಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆಗೆ ನಾವು ಪಾರ್ಟ್ ಟೈಮ್ ಡ್ಯೂಟಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಮನ್ನೆಲ್ಲ ಇಲ್ಲಿ ಒಂದು ವೇದಿಕೆ ಅಡಿನಲ್ಲಿ ಸೇರಿಸಿ ಕರ್ನಾಟಕದ ವಿವಿಧ ಭಾಗಗಳಿಂದ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾರೆ ಕರೆದಿದ್ದಾರೆ. ಈ ಸನ್ಮಾನ, ಈ ಅಪ್ರಿಸಿಯೇಷನ್ ಇವತ್ತು ನಿಮ್ಗೇನು ಕೊಡ್ತಾ ಇದ್ದಾರೆ, ನಿಮ್ಮ ಸೇವೆ, ನಿಮ್ಮ ಕಮಿಟ್ಮೆಂಟು ಸಮಾಜದ ಕಡೆಗೆ ಇನ್ನೂ ಡಬಲ್ ಆಗಲಿ, ಇನ್ನೂ ಉತ್ಕೃಷ್ಟವಾದಂತಹ ಸೇವೆ ಸಿಗಲಿ. ಎಲ್ಲರ ಹತ್ರ ಹಣ ಇರಲ್ಲ. ಒಂದೇ ಒಂದು ಆಸೆ, ಯಾವತ್ತು ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಗುಗೂ ಒಂದು ಒಳ್ಳೆ ಎಜುಕೇಷನ್ ಫ್ರೀಯಾಗಿ ಸಿಗುತ್ತೋ, ಪ್ರತಿಯೊಬ್ಬರಿಗೂ ಆರೋಗ್ಯ ಚೆನ್ನಾಗಿ ಸಿಗುತ್ತೋ, ಅವತ್ತಿನ ದಿವಸ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಬೋದು. ದ ಫ್ರೀ ಎಜುಕೇಷನ್ ಆ್ಯಂಡ್ ಫ್ರೀ ಹೆಲ್ತ್ ಪ್ರತಿಯೊಬ್ಬರಿಗೂ ಹಕ್ಕಾಗಬೇಕು, ಅದು ಅವ್ರಿಗೆ ಸಿಗಬೇಕು. ಪ್ರತಿಯೊಬ್ಬರಿಗೂ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಸಿಗುವಂಥ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಬರಲಿ. ಆದರೆ ಒಂದು ಕಾಯಿಲೆನ ವಾಸಿ ಮಾಡೋಂಥ, ಆ ನೋವನ್ನು ತಡೆಯುವಂಥ ಶಕ್ತಿ ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ಪೇಷಂಟ್ ಅನಿಸೋಂಥ ಫೀಲಿಂಗ್ ತುಂಬ ಗ್ರೇಟ್. ಅದನ್ನು ನಾವು ನೋಡಿದ್ದೀವಿ. ನಮ್ಮ ತಾಯಿಗೆ ತುಂಬ ವೀಸಿಂಗ್ ಬರ್ತಾಯಿತ್ತು. ಶಿ ವಾಸ್ ಆನ್ ಆಸ್ಮ್ಯಾಟಿಕ್ ಪೇಷಂಟ್. ಹೋದಾಗ ಅಲ್ಲಿ ನೆಬ್ಯುಲೈಸೇಷನ್ ಕೊಟ್ಟು ಡಾಕ್ಟ್ರ್ ಟ್ರೀಟ್ಮೆಂಟ್ ಮಾಡಿದಾಗ ಅಂತ ಗಾಳಿ ಉಸಿರು ಒಳಗಡೆ ಹೋದಾಗ ಆ ರಿಲ್ಯಾಕ್ಸೇಷನ್ ಎಷ್ಟಾಗ್ತಾಯಿತ್ತು, ಆ ಪೇನಿಂದ ಎಷ್ಟು ಆಚೆ ಬರ್ತಾಯಿದ್ರು ಅಂತ ನಾವು ಕಂಡಿದ್ದೀವಿ. ನಮ್ಮ ಅಮ್ಮನಿಗೆ ತುಂಬ ಆಸೆ ಇತ್ತು, ಎಲ್ಲ ಮಕ್ಕಳು ಡಾಕ್ಟ್ರ್ ಆಗಿಬಿಡ್ಬೇಕು ಅಂತ. ನನಗೆ ಇಬ್ಬರು ತಂಗೀರು, ಇಬ್ಬರು ಡಾಕ್ಟರ್ಸ್ ಆದರು, ಇಬ್ಬರು ಬ್ರದರ್-ಇನ್-ಲಾ, ಅವರು ಡಾಕ್ಟರ್ಸು. ನನಗೆ ಮೊದಲಿಂದ ಮ್ಯಾಥ್ಸು ಸೈನ್ಸು ವೀಕ್ ಇದ್ದೆ. ಸೊ ಈ ಕಡೆ ನಾನು ಪೊಲೀಸ್ ಆಫೀಸರ್ ಆದೆ. ಮೊನ್ನೆ ಈ ಥರ ಯಾವುದೋ ಒಂದು ಕಾರ್ಯಕ್ರಮ ಕರೆದಾಗ ಬೈ ಮಿಸ್ಟೇಕಾಗಿ ಪ್ರಿಂಟಲ್ಲಿ ಡಾಕ್ಟರ್ ರಾಜೇಶ್ ಅಂತ ಹಾಕ್ಬಿಟ್ಟಿದ್ರು. ತೊಗೊಂಡೋಗಿ ಫಸ್ಟ್ ನಮ್ಮ ಅಮ್ಮಗೆ ತೋರಿಸಿದೆ. ಆಗಬೇಕು ಅಂತ ಭಾಳ ಆಸೆ ಪಟ್ಟಿದ್ದಲ್ಲ, ನೋಡಿ ಇವತ್ತು ಯಾರೋ ಡಾಕ್ಟರ್ ಅಂತ ಹಾಕ್ಬಿಟ್ಟಿದ್ದಾರೆ, ನಿಮ್ಮ ಆಸೆ ಈಡೇರಿಸ್ತಾ ಅಂತ. ಇದಿಷ್ಟು ಒಂದು ಲೈಟರ್ ಸೈಡ್. ಈಗ ಆಸ್ ಎ ಪೊಲೀಸ್ ಆಫೀಸರ್ ನಿಮ್ಮಗಳಿಗೆ ಒಂದು 4 ವಿಚಾರ ಹೇಳಲಿಕ್ಕಿದೆ. ಜಾಸ್ತಿ ಜನ ಡಾಕ್ಟರ್ಸ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ 3 ರಿಂದ 4 ಕಡೆ ಸೈಬರ್ ಫ್ರಾಡ್ಸಲ್ಲಿ, ಸೈಬರ್ ಕ್ರೈಮಲ್ಲಿ. ಏನದು ಅಂದರೆ ಡಿಜಿಟಲ್ ಅರೆಸ್ಟೇ ಮಾಡಿಬಿಡ್ತಾರೆ. ಈಗ ನೀವೆಲ್ಲ ಸ್ಟೇಟಸಲ್ಲಿ ಹಾಕೊಂಡಿರ್ತೀರ, ನಿಮ್ಮ ಹೆಸರೆಲ್ಲ ಪಬ್ಲಿಸಿಟಿ ಸಿಗುತ್ತೆ, ನೋಡ್ಕೊಳ್ತಾರೆ ಇಂಥವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಎಲ್ಲ ಕಡೆ. ಈಗ ಡಾಕ್ಟರ್ ಆಂಜನಪ್ಪ ಅವ್ರ ಫೋನ್ ನಂಬರ್ ತೊಗೊಳೋದು ಭಾಳ ಸುಲಭ ಸಿಗುತ್ತೆ. ಡಾಕ್ಟರ್ ಕಾಮಿನಿ ರಾವ್ ಫೋನ್ ನಂಬರ್ ತೊಗೊಳೋದು ಸುಲಭ. ನೀವೆಲ್ಲ ಸಾಕಷ್ಟು ಹೆಸರು ಮಾಡಿರ್ತೀರ, ನಿಮ್ಮ ಫೋನ್ ನಂಬರ್ ಭಾಳ ಈಸಿಯಾಗಿ ಸಿಗುತ್ತೆ. ಅಂಥವ್ರನ್ನ ಹುಡುಕೊಳ್ತಾರೆ, ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ. ನಿಮ್ಗೆ ಯಾರೋ ಒಬ್ಬರು ಫ್ರೆಂಡ್ ಇರ್ತಾರೆ, ನನಗೂ ದುಡ್ಡು ಬಂತು, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಅವ್ರಿಗೆ ನಾನು ನನ್ನ ಕ್ರೆಡೆನ್ಷಿಯಲ್ ಕೊಟ್ಟಿದ್ದೀನಿ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಬಂತು ಅಂತ. ಇನಿಷಿಯಲಿ ಎಲ್ಲರಿಗೂ ದುಡ್ಡು ಬರೋಕ್ಕೆ ಶುರು ಆಗುತ್ತೆ. ಎಂಥ ಮನುಷ್ಯನಿಗೆ ಆಸೆ ಆಗುತ್ತೆ, ಅರೆ ಟೆಸ್ಟ್ ಮಾಡೋಕ್ಕೆ ಅಂತ 25,000 ಆಗದೆ ಅವ್ನು 40 ಕೊಟ್ಟನಲ್ಲ ಅಂದ್ಬಿಟ್ಟು ಕೈಗೇನು ಬರೋಲ್ಲ, ಅಕೌಂಟಲ್ಲಿ ತೋರಿಸ್ತಾ ಇರ್ತಾರೆ ಅಷ್ಟೇ. ಸರಿ ಅಂದ್ಬಿಟ್ಟು ಮತ್ತೆ ನಾನು 50 ಆಗದೆ, ಇದ್ದಕ್ಕಿದ್ದಂಗೆ 3 ದಿವಸಕ್ಕೆ 1 ಲಕ್ಷ ಬಂತು ನನ್ನ ಅಕೌಂಟಲ್ಲಿ, ಸ್ಟೇಟ್ಮೆಂಟಲ್ಲಿ. ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇದಾದಮೇಲೆ ಹಂಗೆ ಹೋಗ್ತಾ 3-4 ಲಕ್ಷ ಆಗ್ತಾಯಿದ್ದಂಗೆ ಇನ್ನೂ ಜಾಸ್ತಿ ಹಾಕಿದ್ರೆ ಇದೊಂದು ತುಂಬ ಆಫರ್ ಬಂದಿದೆ ಬೇಗ ಮಾಡಿ ಅಂತಾರೆ. ಇನ್ನೇನು ಪ್ರೈಸಸ್ ತುಂಬ ರೇಟ್ಸ್ ಹೋಗ್ತಾಯಿದೆ ಅಂತ ಇವ್ರ ಹತ್ರ ಇಲ್ಲದೇ ಇರೋ ದುಡ್ಡು ತೊಗೊಂಡು ಫ್ರೆಂಡ್ಸ್ ತೊಗೊಂಡು ಸಾಲ ಮಾಡಿ ಹಾಕ್ತಾರೆ. ಒಂದು 10 ಲಕ್ಷ ಆಯಿತಾ ಡಮ್ ಅಂತ ಹೊಟ್ಟೋಗುತ್ತೆ. ಆವತ್ತಿನ ದಿವಸ ಓಟ್ ಬರ್ತಾರೆ, ತಕ್ಷಣ ಯಾರಿಗೂ ಹೇಳೋಕ್ಕೂ ಆಗಲ್ಲ. ಇವ್ರು ದುಡ್ಡು ಅಲ್ದಿರೋ ಫ್ರೆಂಡ್ಸ್ದು ತೊಗೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗುತ್ತೆ. ಬಿ ಕೇರ್ಫುಲ್ ಅಬೌಟ್ ಇಟ್. ಡಾಕ್ಟರ್ ಈಸ್ ದಿಸ್ ಯು ಇನ್ ದ ವಿಡಿಯೋ ಅಂತ ಬರುತ್ತೆ. ಸೊ ನೋಡಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಶುರು ಆಗ್ಬಿಡುತ್ತೆ. ಅದೊಂದು ಲಿಂಕ್ ಇರುತ್ತೆ, ಏನಿದು ನನ್ನದು ವೀಡಿಯೋನ ಅಂತ ಕೇಳ್ತಾರೆ, ಎಲ್ಲಿಂದು ಯಾವುದು ಅಂತ. ಸೊ ತಕ್ಷಣ ಆ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿಬಿಡುತ್ತೆ. ನೀವು ಲಿಂಕ್ ಪ್ರೆಸ್ ಮಾಡ್ತಾ ಇದ್ದಂಗೆ ನಿಮ್ಮ ಎಲ್ಲ ಡಾಟಾ ಅವ್ರಿಗೆ ಹೋಗುತ್ತೆ, ಫೋನಲ್ಲಿರೋವಂಥದ್ದು, ನಿಮ್ಮ ಕಾಂಟ್ಯಾಕ್ಟ್ಸು ಮತ್ತೊಂದು. ಸೊ ದಯವಿಟ್ಟು ಯಾವುದೇ ಲಿಂಕ್ ಬಂದರೂ ಯಾವ ಕಾರಣಕ್ಕೂ ಪ್ರೆಸ್ ಮಾಡಬೇಡಿ. ನಿಮ್ಮ ಫ್ರೆಂಡ್ ಹೆಸರಲ್ಲೇ ಬರುತ್ತೆ, ನಾನು ಯಾವುದೋ ಕಾಂಪಿಟೇಷನ್ಗೆ ಹೋಗ್ತೇನೆ, ನೀನು ನಂಗೆ ಒಂದು ವೋಟ್ ಹಾಕು, ನನಗೆ ಇದಾಗ್ತದೆ. ಯಾರೋ ಫ್ರೆಂಡ್ ಕಳಿಸಿದಾನಲ್ಲ ಲಿಂಕು, ರೀತು ಕಳಿಸಿದಾಳೆ ಅಂದ್ಬಿಟ್ಟು ರೀತುಗೆ ಸಪೋರ್ಟ್ ಮಾಡೋಣ ಅಂತ ಲಿಂಕ್ ಪ್ರೆಸ್ ಮಾಡಿದ್ರೆ ಅದಕ್ಕೆ ಮುಂಚೆ ರೀತುದು ಹ್ಯಾಕ್ ಆಗಿರುತ್ತೆ, ಅದು ರೀತುನೇ ಅಲ್ಲ, ಹ್ಯಾಕ್ ಮಾಡ್ಕೊಂಡು ಅವ್ರದ್ದು ಹಾಕ್ಬಿಟ್ಟಿರ್ತಾರೆ. ನಾನು ಪ್ರೆಸ್ ಮಾಡಿದ್ರೆ ಮತ್ತೆ ನನ್ನ ಹೆಸರಲ್ಲಿ ಎಲ್ಲರಿಗೂ ಕಳಿಸ್ಬಿಡ್ತಾರೆ, ಮಾಧವಿಗೂ ಕಳಿಸ್ಬಿಡ್ತಾರೆ. ಪಾಪ DSP ಸಾಹೇಬ್ರು ಕಳಿಸಿದಾರಂತ ಓದ್ತಾರೆ, ಮತ್ತು ಅವ್ರದ್ದು ಹ್ಯಾಕ್ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ಲಿಂಕ್ನ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಇಟ್. 3ನೇದು, ತುಂಬ ಜನ ಡಾಕ್ಟರ್ಸ್ಗೆ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಸೊ ಅಲ್ಲಿ ಫೋಟೋದಲ್ಲಿ ನೋಡಿದ್ರೆ ಮಾಧವಿ ಥರ ಸಖತ್ ಕ್ಯೂಟಾಗಿರೋ ಹುಡುಗಿದಿರುತ್ತೆ. ನೋಡ್ತಾ ಇದ್ದಂಗೆ ಅವರು ಖುಷಿಯಾಗ್ಬಿಡ್ತಾರೆ, ಯಾವುದು ಚೆನ್ನಾಗಿದೆ ಫೋಟೋ ಬಂತಲ್ಲ, ಎಂಥದ್ದೋ ಸಿಂಗ್ ಅಂತ ಇರುತ್ತೆ ಅಥವಾ ಶರ್ಮಾ ಅಂತ ಇರುತ್ತೆ. ನಮ್ಮ ಮೂಡುಬ ಇವರು ಡಾಕ್ಟರ್ ಇಂಜಿನಿಯರ್ ಇದೆಲ್ಲ, ಈ ಥರ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಾರೆ. ನೋಡ್ತಾ ಇದ್ದಂಗೆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡ್ತಾ ಇದ್ದಂಗೆ ವಾಟ್ಸಪ್ಪಲ್ಲಿ ಅದು ಫೇಸ್ಬುಕ್ಕಲ್ಲಿ ಮೆಸೇಜ್ ಬರುತ್ತೆ, ಹಾಯ್ ಆಪ್ ಕೈಸೆ ಹೋ ಅಂತ. ಇವ್ರಿಗೆ ಹಿಂದಿ ಬರಲ್ಲ ಅಂದರೂ ಅರ್ಧಂಬರ್ಧದಲ್ಲಿ ಹಾಕ್ತಾರೆ. ಆ್ಯಂಡ್ ಮೈ ವಾಟ್ಸಪ್ ನಂಬರ್ ಅಂತ ಹಾಕ್ತಾರೆ, ಮೊಬೈಲ್ ನಂಬರ್ ಶೇರ್ ಮಾಡ್ತಾರೆ, ಇವರು ಮೊಬೈಲ್ ನಂಬರ್ ಕೊಡ್ತಾರೆ. ಆಮೇಲೆ ವೀಡಿಯೋ ಕಾಲ್ ಅಂತ ಕರೀತಾರೆ. ನೋಡಿದ್ರೆ ಆ ಕಡೆಯಿಂದ ಅವರು ನ್ಯೂಡ್ ಆಗಿಬಿಟ್ಟಿರ್ತಾರೆ. ಇವ್ರು ಏನಾಯ್ತು ಅಂತ ಗೊತ್ತಾಗೋಷ್ಟರಲ್ಲಿ ಗಾಬರಿ ಆಗ್ತಾರೆ. ಸೊ ಸ್ಕ್ರೀನ್ ಮಿರರಿಂಗ್ ಆಗಿಬಿಟ್ಟಿರುತ್ತೆ. ತಕ್ಷಣ ನಿಮ್ಮ ವೈಫು ಕಳಿಸ್ತೀನಿ, ಇವ್ರು ಹಾಕಿರ್ತಾರಲ್ಲ ಫೇಸ್ಬುಕ್ಕಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ನನ್ನ ವೈಫು ಫ್ರೆಂಡು ಅದೇ ಅವ್ರಿಗೆಲ್ಲ ಕಳಿಸ್ತೀನಿ ಅಂತಾರೆ. ಯಾಕಂದರೆ ಫಸ್ಟ್ ಅವ್ರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋಕೆ ಎಲ್ಲ ಡೀಟೇಲ್ಸ್ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. 2,000-3,000 ಕೇಳ್ತಾರೆ, 2,000 ಎಲ್ಲ ಕೊಟ್ಬೋಣ ಅಂತಾರೆ. ಆಮೇಲೆ 3,000, ಆಮೇಲೆ 4,000. ಅದು ನಿಲ್ಲೋದೇ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋರ್ಗು. ಅದರಿಂದ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿರಿ. ಅಕಸ್ಮಾತ್ ಆಯಿತು ಅಂತಂದರೆ 1 ರೂಪಾಯಿ ಕೊಡಬೇಡಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅವರೆಲ್ಲೂ ಹಾಕಲ್ಲ,
ಹಾಕ್ತೀವಿ ಅಂತ ಎದುರಿಸ್ತಾರೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಇದರಲ್ಲಿ ಮಾಡ್ತೀವಿ, ಇನ್ನೇನು ಅಪ್ಲೋಡ್ ಆಗ್ತಾಯಿದೆ 30% 40% ಅಂತ. ಇನ್ನು ನೆಕ್ಸ್ಟ್ ಡಿಜಿಟಲ್ ಅರೆಸ್ಟು. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಇಲ್ಲ ಯಲಹಂಕದಲ್ಲಿ ಶಿ ಈಸ್ ಎ ಡೆಂಟಿಸ್ಟ್. ಸೊ ಅವರು ತಮ್ಮ ಫೋನ್ ಮಾಡ್ದ, ಯಾಕೋ ಅಪ್ಪು ಕಾಣ್ತಾ ಇಲ್ಲ, ಇದಕ್ಕಿದ್ದಂಗೆ ಹೋಗ್ಬಿಟ್ಟಿದ್ದಾಳೆ, ಯಾರ್ದು ಫೋನ್ ತೊಗೊಳ್ತಾ ಇಲ್ಲ, ಏನೋ ಟೆನ್ಷನ್ ಮಾಡ್ಕೊಂಡು ಹೋದ್ಲು ಅಂತ. ಸೊ ನಾನು ಫೋನ್ ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಫೋನು ಅವ್ರದ್ದು ಎಂಗೇಜ್ ಬರ್ತಾಯಿದ್ದು, ನನ್ನ ಫೋನು ರಿಂಗ್ ಆಗ್ತದೆ, ಶಿ ಈಸ್ ನಾಟ್ ಪಿಕಿಂಗ್ ದ ಕಾಲ್. ಆಮೇಲೆ ಅವ್ರ ಹಸ್ಬೆಂಡಿಗೆ ಮಾಡಿದೆ, ಅವ್ರು ಇಟ್ಕೊಂಡು ಈಗ ತಾನೆ ಇದ್ದಕ್ಕಿದ್ದಂಗೆ ಮನೇಲಿ ಯಾವುದೋ ಕಾಲ್ ಬಂತು, ಒಂದು 5 ನಿಮಿಷ ರೂಮ್ಗೆ ಹೋಗಿ ಮಾತಾಡಿದ್ಲು, ಇದ್ದಕ್ಕಿದ್ದಂಗೆ ಕಾರ್ ತೊಗೊಂಡು ಆಚೆ ಹೋಗ್ಬಿಟ್ಲು. ನಾನು ಟ್ರೈ ಮಾಡ್ತಾಯಿದ್ದೀನಿ, ಶಿ ಈಸ್ ನಾಟ್ ಪಿಕಿಂಗ್ ದ ಕಾಲ್ ಅಂತ. ನಾನೊಂದು 4-5 ಸಲ ಕಂಟಿನ್ಯೂಸ್ ಮಾಡಿದ್ಮೇಲೆ ತೊಗೊಂಡ್ರೆ ವಾಯ್ಸೆಲ್ಲ ಪೂರ್ತಿ ಶೀರಿಂಗ್ ಆಗ್ತದೆ. ಯಾಕೆ ಏನಾಯಿತು ಅಂತಂದೆ. ಇಲ್ಲ ನಾನು ಆಮೇಲೆ ಮಾತಾಡ್ತೀನಿ, ನೀವು ಇಟ್ಬಿಡಿ ಫೋನ್, ಆಮೇಲೆ ಮಾತಾಡ್ತೀನಿ ಅಂತ. ಫಸ್ಟ್ ನಿನಗೊಂದು ಫ್ರಾಡ್ ಕಾಲ್ ಬಂದಿರುತ್ತೆ, ಯಾರೋ ನಿನಗೆ ಹೆದರಿಸ್ತಾ ಇರ್ತಾರೆ, ಅಥವಾ ಇನ್ನೊಂದಕ್ಕೆ ಸ್ಕೈಪಿಗೆ ಬಾ ಇನ್ನೊಂದು ಬಾ ಅಂದಿರ್ತಾರೆ, ಯಾರು ಫೋನ್ ಕಾಲು ತೊಗೋಬೇಡ ಅಂತ ಹೇಳಿರ್ತಾರೆ, ಇದಾಗಿದೆಯಾ ಅಂದೆ. ತಕ್ಷಣ ಹೌದು ಅಂದ್ಲು. ಮತ್ತು ಟೆನ್ಷನ್ ಮಾಡ್ಕೊಬೇಡ, ಅದು ಫ್ರಾಡು, ಫಸ್ಟ್ ರಿಲ್ಯಾಕ್ಸ್ ಆಗು, 1-2 ನಿಮಿಷ ಉಸಿರು ಬಿಡು, ಪಕ್ಕದಲ್ಲಿ ವಾಟರ್ ಬಾಟ್ಲ್ ಇದ್ರೆ ನೀರು ಕುಡಿ, ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತಾಯಿದ್ರೆ ಕಾಲ್ ಕಟ್ ಮಾಡು ಅಂತ ಹೇಳಿದೆ. ಕಟ್ ಮಾಡಿ 1 ನಿಮಿಷ ಆದಮೇಲೆ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ್ಲು. ನಾನು ಹೇಳಿದ್ರು ನಂಬಲಿಕ್ಕೆ ರೆಡಿ ಇಲ್ಲ ಆಕೆ. ಇಲ್ಲ ಇವರು ಫ್ರಾಡ್ ಮಾಡಿರೋದಂತ, ಇಲ್ಲ ನಮ್ಮ ಮನೆ ಹತ್ರ ಪೊಲೀಸರು ಬಂದುಬಿಡ್ತಾರಂತ ಈಗ, ಹಾಗೆ ಹೀಗೆ ಅಂತ. ಇದು ಹೊಸದು. ಏನು ಮಾಡ್ತಾರೆ, ನಿಮ್ಮ ಫೋನ್ ನಂಬರ್ ಮೇಲೆ ಯಾರೋ ಮುಂಬೈಲಿ ಯೂಸ್ ಮಾಡ್ತಾ ಇದ್ದಾರೆ, ಟೆರರ್ ಅಟ್ಯಾಕಲ್ಲಿ ಯೂಸ್ ಆಗಿದೆ ಈ ನಂಬರು, ನಿಮ್ಮದೇ ಡಾಟಾ ಎಲ್ಲ ಕೊಟ್ಟಿದ್ದಾರೆ, ನೀವು ಯಾವತ್ತಾದರೂ ಬಾಂಬೆಗೆ ಬಂದಿದ್ರಾ ಅಂತ ಕ್ವಶನ್ ಮಾಡ್ತಾರೆ. ಇಲ್ಲಾಂದರೆ ಅವ್ರು ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲಾಗಿ ಮಾತಾಡ್ತಾರೆ ಅಂದರೆ ಪೊಲೀಸ್ ಆಫೀಸರೇ ಅನ್ನಿಸ್ಬೇಕು. DP-ನಲ್ಲಿ ನೋಡಿದ್ರೆ ಬೇಕಾದ್ರೆ ನಂದೇ ಫೋಟೋ ಹಾಕ್ಬಿಟ್ಟಿರ್ತಾರೆ, ಅದು ನಮ್ದು ಯಾವುದೋ ಸೀನಿಯರ್ ಪೊಲೀಸ್ ಆಫೀಸರ್ದು ಹಾಕ್ಕೊಂಡ್ಬಿಟ್ಟಿರ್ತಾರೆ. ಸೊ ನೀವು ಟ್ರೂ ಕಾಲಲ್ಲಿ ಚೆಕ್ ಮಾಡಿದ್ರೆ ಮುಂಬೈ ಪೊಲೀಸು, ನಾರ್ಕೋಟಿಕ್ಸು, ಸೈಬರ್ ಕ್ರೈಮ್ ಅಂತ ಬರುತ್ತೆ. ಆಮೇಲೆ ವೀಡಿಯೋ ಕಾಲ್ ಕರೆಸ್ತಾರೆ, ಇದೇ ಥರ ಒಂದು ಸ್ಟುಡಿಯೋ ಸೆಟಪ್ ಮಾಡಿಬಿಟ್ಟಿರ್ತಾರೆ, ಅವನು ಪೊಲೀಸ್ ಆಫೀಸರು ಕೂತಿರ್ತಾನೆ, ಅವ್ರ ಹತ್ರ ಹುಷಾರಾಗಿ ಮಾತಾಡಿ ಅಂತಾರೆ. ಮತ್ತು ಈ ಥರ ಮಾತಾಡೋಕೆ ಅವ್ರು ಏನು ಮಾಡ್ತಾರೆ, ಸ್ಕೈಪ್ನ ಡೌನ್ಲೋಡ್ ಮಾಡಿ ಅಂತಾರೆ, ಯಾಕಂದ್ರೆ ಅವ್ರು ಸಿಕ್ಕಾಕೋಬಾರ್ದಲ್ಲ. ಸೊ ನಿಮ್ಮನ್ನು ಇಂಟರ್ನೆಟ್ ಕಾಲಿಗೆ ತೊಗೊಳ್ತಾರೆ. ಇಂಟರ್ನೆಟ್ ಕಾಲಿಗೆ ತೊಗೊಂಡು ನಿಮ್ಮನ್ನು ಒಂದು ರೂಮಿಂದ ಆಚೆ ಹೋಗಬಾರ್ದು ಅಂಥೇಳಿ, ಬೇರೆ ಯಾರ ಜೊತೆನೂ ಮಾತನಾಡಬಾರ್ದು ಅಂತ ಹೇಳ್ತಾರೆ. ಸೊ ಅಲ್ಲಿ ಅವ್ರನ್ನ ಕೂಡಿಸ್ಕೊಳ್ತಾರೆ. ಏನಪ್ಪ ನಿಮ್ಮ ಹೆಸರು? ಹಾಂ ಹೇಳಿ, ಮೇಲೆ ಬನ್ನಿಲ್ಲಿ. ಏನು ಮಾಡ್ತಾಯಿದ್ದೀರಾ ಆಗಲಿಂದ? ಬನ್ನಿಲ್ಲಿ. ಈ ಥರ ಮಾಡಿದ್ರೆ ಇದು ಫಿಸಿಕಲ್ ಅರೆಸ್ಟು. ಇಷ್ಟೇ ಅರೆಸ್ಟ್ ಅಂದರೆ ಪೊಲೀಸಲ್ಲಿ ಮಾಡೋದು. ಬಾ ಅಂತ ಕರೆದ್ರೆ ಇಷ್ಟೇ ಹೋಗಿ. ಸೊ ಇದು ಫಿಸಿಕಲ್ ಅರೆಸ್ಟು. ಅವ್ರೇನು ಮಾಡ್ತಾರೆ, ನಿಮಗೆ ಕಾಣಿಸ್ಕೊಳೋದು ಇಲ್ಲ, ಡೈರೆಕ್ಟಾಗಿ ಕರೆಯೋದಿಲ್ಲ, ಬರೀ ಫೋನಲ್ಲೇ ಒಂದು ಕಡೆ ಕೂಡಿಸ್ಕೊಂಡ್ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಡಿಜಿಟಲ್ ಅರೆಸ್ಟ್. ಸೊ ಯಾರೇ ಡಿಜಿಟಲ್ ಅರೆಸ್ಟ್ನ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಪೊಲೀಸವರು ನಿಮ್ಗೊಂದು ವಾರೆಂಟ್ ಅಂತ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಲೋಗೋ, ಸೈನು ಎಲ್ಲ ಇರುತ್ತೆ ಅದರಲ್ಲಿ. ನೋಡಿದ್ರೆ ನಿಮ್ಗೆ ಅನಿಸ್ಬಿಡುತ್ತೆ, ಓ ಯಾರೋ ಮುಂಬೈ ಪೊಲೀಸರು ಅರೆಸ್ಟ್ ವಾರೆಂಟ್ ಕಳಿಸಿದ್ದಾರೆ ಅಂತ. ಆದರೆ ಜಸ್ಟ್ HTTP-ನಲ್ಲಿ ಒಂದು ಡಾಟ್ ಮಿಸ್ ಮಾಡಿರ್ತಾರೆ. ಸೊ ಅದರಿಂದ ದಯವಿಟ್ಟು ಕೇರ್ಫುಲ್ ಆಗಿರಿ. ಸೊ ಯಾರೂ ಪೊಲೀಸವರು ಫೋನ್ ಮಾಡಿಬಿಟ್ಟು ನಿಮ್ಗೆ ವಾರೆಂಟ್ ಕಳಿಸ್ತಾ ಇದ್ದೀವಿ, ನಿಮ್ಗೆ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನು ವೀಡಿಯೋ ಕಾಲಲ್ಲಿ ಎನ್ಕ್ವೈರಿ ಮಾಡ್ತೀವಿ ಅಂತ ಮಾಡಲ್ಲ. ಸೊ ದಟ್ ಈಸ್, ಅದನ್ನು ಡಾಕ್ಟರ್ಸ್ನ ತುಂಬ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಡಾಕ್ಟರ್ ಹತ್ರ ದುಡ್ಡು ಇರುತ್ತೆ ಕೊಡ್ತಾರೆ ಅಂತ. ನೀವೇನೋ ಪಾರ್ಸಲ್ ಕಳಿಸಿದ್ದೀರಾ, ಆ ಪಾರ್ಸಲಲ್ಲಿ ಡ್ರಗ್ಸ್ ಇದೆ ಅಂತ ಹೆದರಿಸ್ತಾರೆ. ಸೊ ಅದಕ್ಕೆ ನಾವು ಎನ್ಕ್ವೈರಿಗೆ ಅಷ್ಟೇ ದುಡ್ಡು ತೊಗೊಳ್ತೀವಿ, ನಾಳೆ ಅಲ್ಲ ಅಂತ ಕನ್ಫರ್ಮ್ ಆದಮೇಲೆ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಈ ಥರ ಸುಮಾರು ಸೈಬರ್ ಕ್ರೈಮ್ ಫ್ರಾಡ್ ಆಗ್ತಾಯಿದೆ. ನಿಮ್ಮ ಕಾಲ್ ಹ್ಯಾಂಗ್ ಆಗುತ್ತೆ, ನಂಬರ್ 9 ಪ್ರೆಸ್ ಮಾಡಿ ಅಂತ ಹೇಳ್ತಾರೆ, ಮತ್ತು ನೀವು ಪ್ರೆಸ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವತ್ತಿನ ದಿವಸ ಟೆಕ್ನಾಲಜಿ ಅನ್ನೋದು ಯಾವ ಥರ ಆಗಿದೆ ಅಂತಂದರೆ, ಇಟ್ಸ್ ನಾಟ್ ಎ ಬೂನ್. ಮೊದಲೆಲ್ಲ ಇಟ್ ವಾಸ್ ಎ ಬೂನ್ ಅಂತಿತ್ತು. ಇಟ್ಸ್ ಲೈಕ್ ಎ ಶಾರ್ಪ್ ಎಡ್ಜ್ ವೆಪನ್. ಈ ಕಡೆ ತರಕಾರಿನೂ ಕುಯ್ಬೋದು, ಆ ಕಡೆ ಮನುಷ್ಯನೂ ಕುಯ್ಕೊಂಡು ಹೋಗ್ತಾನೆ. ಆ ಥರ ಎರಡೂ ಕಡೆ ಶಾರ್ಪ್ ಆಗಿರೋಂಥ ವೆಪನ್ ಥರ ಆಗಿದೆ ಟೆಕ್ನಾಲಜಿ. ಸೊ ನಿಮ್ಮ ಮನೆಯಿಂದ ನಿಮಗೆ ಫೋನ್ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಅನಿಸುತ್ತೆ ನಿಮ್ಮ ಮಗನೇ ಫೋನ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಮಗನ ಹುಡುಗ ಮೊಬತ್ತಾರೆ, ನಿಮ್ಮ ಏನು ಹೆಸರು ಅವ್ರದ್ದು? ಹಾಂ ಎಲ್ಲ ಹುಡುಗ ಹೆಸರು. ಅವರೇನು ಮಾಡ್ತಾರೆ, ತಿಮ್ಮನಗೌಡ ಅಂತ ಫೋನ್ ಬರುತ್ತೆ, ನಿಮ್ಮ ಫೋನಲ್ಲಿ ತಿಮ್ಮನಗೌಡ ಅಂತ ಸೇವ್ ಮಾಡ್ಕೊಂಡಿರ್ತೀರಾ, ಅಥವಾ ಏನೋ ನೀವು ಪ್ರೀತಿಯಿಂದ ಏನೋ ಹಾಕ್ಕೊಂಡಿರ್ತೀರ, ಏನಂತ ಕರಿತೀರಾ ಪ್ರೀತಿಯಿಂದ? ಹಾಂ ತಿಮ್ಮನ ಅಂತ ಕರಿತೀರಾ, ಹಂಗೆ ಏನೋ ಸೇವ್ ಮಾಡ್ಕೊಂಡಿರ್ತೀರ. ನಿಮಗೆ ಫೋನ್ ಬರುತ್ತೆ, ಫೋನಲ್ಲಿ ಅದೇ ಹೆಸರು ಕಾಣುತ್ತೆ. ಆ ಹೆಸರು ಕಾಣಿಸ್ತಾ ಇದ್ದಂಗೆ ಮಗ ಫೋನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಏನಪ್ಪ ಎಲ್ಲಿದೆಯಾ ಅಂತ ಕೇಳ್ತೀರಾ. ತಕ್ಷಣ ಆ ಕಡೆಯಿಂದ ಫೋನ್ ತೊಗೊಂಡವ್ರು ಏನು ಹೇಳ್ತಾರೆ, ಸರ್ ಇವ್ರು ಗೊತ್ತಾ ನಿಮಗೆ ಅಂತಾರೆ. ಹ್ಞೂನಪ್ಪ ನನ್ನ ಮಗ ನೀವ್ಯಾರು ಮಾತಾಡ್ತಾ ಇರೋದು ನೀವು ಕೇಳ್ತೀರಾ. ಅವ್ನು ಹೇಳ್ತಾನೆ, ಇಲ್ಲ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನಿಮ್ಮ ಮಗನಿಗೆ, ನಾನು ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವ್ನಿಗೆ ಹುಷಾರಿಲ್ಲ, ಸ್ವಲ್ಪ ಸೀರಿಯಸ್ ಇದೆ, ದಯವಿಟ್ಟು ನೀವೊಂದು 10-20 ಸಾವಿರ ಕಳಿಸ್ತೀರಾ, ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಾರೆ. ಎಂಥವ್ರಿಗೂ ಕೈ ಕಾಲು ಆಡಲ್ಲ. ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಎಲ್ಲಿ ಯಾವಾಗ ಏನಾಯಿತು ಅಂತ ಕೇಳ್ತೀರಾ, ಗಾಬರಿ ಆಗುತ್ತೆ, ಪ್ಯಾನಿಕ್ ಆಗುತ್ತೆ. ಮೊಬೈಲ್ ನಂಬರ್ನ ನೋಡಿದ್ರೆ ಮಗನ ಹೆಸರೇ ಬರ್ತಾ ಇದೆ. ಟೆನ್ಷನ್ ಆಗ್ಬಿಟ್ಟು ಏನು ಮಾಡ್ತಾರೆ, ತುಂಬ ಜನ ದುಡ್ಡು ಹಾಕಿದ್ದಾರೆ. ಇವತ್ತಿನ ದಿವಸ ಅಪ್ಲಿಕೇಶನ್ಸ್ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಅವನು ಯಾವುದೋ ನಂಬರಿಂದ ಮಾಡಿದ್ರೆ ನಿಮ್ಮ ಮಗನ ಹೆಸರು ನಿಮ್ಗೆ ಡಿಸ್ಪ್ಲೇ ಆಗಿಬಿಡುತ್ತೆ.
ಅದರಿಂದ ದಯವಿಟ್ಟು ಅಪ್ಪ ಅಮ್ಮಂದ್ರೆ ಕೇರ್ಫುಲ್ ಆಗಿರಿ. ನಿಮ್ಗೆ ಯಾವುದೇ ಒಂದು ನಂಬರಿಂದ ಬರುತ್ತೆ ಅಂತ ಅಂದ್ಕೊಳ್ಳಿ, ವೈಫೋ ಮಗನೋ ಇನ್ನೊಬ್ಬರು, ನೀವೇನು ಮಾಡಿ ಆ ಕಾಲ್ನ ಕಟ್ ಮಾಡಿಬಿಟ್ಟು ವಾಪಸ್ಸು ನಿಮ್ಮ ಮಗನ ನಂಬರ್ಗೆ ಮಾಡಿ. ಆವಾಗ ಕರೆಕ್ಟಾಗಿ ಅವ್ರಿಗೆ ಫೋನ್ ಹೋಗುತ್ತೆ, ನಿಮ್ಮ ಮಗನಿಗೆ ಇದಕ್ಕೆ ಹೋಗಲ್ಲ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ನಿಜವಾದ ಕಾಲಲ್ಲ, ಫ್ರಾಡ್ ಕಾಲ್ ಅಂತ. ಸೊ ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ನು ನೆಕ್ಸ್ಟು ನಿಮಗೆ ಗೂಗಲಲ್ಲಿ ನೀವು ಒಂದು ಫ್ರೀ ಟೂಲ್ ಇದೆ, ಪರವಾಗಿಲ್ಲ 2 ನಿಮಿಷ ತೊಗೊಂಡ್ರೆ, ಹ್ಯಾವ್ ಐ ಬೀನ್ ಪಾಂಡ್ ಅಂತ, PWNED. ನೀವು ಗೂಗಲಲ್ಲಿ ಇದು ಟೈಪ್ ಮಾಡಿದ್ರೆ, ನಿಮ್ಮ ಇಮೇಲ್ ID ಹಾಕಿದ್ರೆ ಯಾರಾದರೂ ಅದನ್ನು ಬ್ರೀಚ್ ಮಾಡೋಕ್ಕೆ ಟ್ರೈ ಮಾಡಿದಾರಾ, ನಿಮ್ದೇನಾದರೂ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದಾರ ಅನ್ನೋಂಥ ಮಾಹಿತಿ ನಿಮಗೆ ಫ್ರೀಯಾಗಿ ತೋರಿಸುತ್ತೆ. ಅಕಸ್ಮಾತ್ ಆ ರೀತಿ ಏನಾದರೂ ಯಾರಾದರೂ ಟ್ರೈ ಮಾಡಿದ್ದಾರೆ ಅಂತ ಗೊತ್ತಾದರೆ ದಯವಿಟ್ಟು ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡಿ. ತುಂಬ ಇಂಪಾರ್ಟೆಂಟು. ನನಗೊಂದು ಪ್ರಾಬ್ಲಮ್ ಇದೆ, ಪಾಸ್ವರ್ಡ್ನ ಚೇಂಜ್ ಮಾಡ್ತೀನಿ, ಪಾಸ್ವರ್ಡ್ನ ಮರ್ತೋಗ್ಬಿಡ್ತೀನಿ. ಅದರಿಂದ ದಯವಿಟ್ಟು ಪಾಸ್ವರ್ಡ್ನ ನೀವು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಹಾಕಿ, ಮಧ್ಯದಲ್ಲಿ ಡಾಟು ನಂಬರು ಈ ಥರ ಎಲ್ಲ ಸೇರಿಸಿ, ಮತ್ತು ಆ ಪಾಸ್ವರ್ಡ್ನ ಒಂದು ಕಡೆ ಸೇಫಾಗಿ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಸೊ ಇದಿಷ್ಟು ಮಾಡಿ. ಸೊ ಮಕ್ಕಳಿಗೆ ನೀವು ತಿಳುವಳಿಕೆ ಕೊಡಿ. ಕೆಲವು ಮಕ್ಕಳು ಕಾಲೇಜಲ್ಲಿ ಓದ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಫೋನ್ ಬರುತ್ತೆ, ನಿಮ್ಮ ಮಗನಿಗೆ ನೀವು ಟ್ರೈ ಮಾಡಿದ್ರೆ ಅವ್ರ ನಂಬರ್ ರೀಚ್ ಆಗ್ತಾ ಇರಲ್ಲ. ನಿಮ್ಮ ಮಗನ ನಾವು ಪೊಲೀಸವ್ರು ಅರೆಸ್ಟ್ ಮಾಡಿದ್ದೀವಿ, ಸೈಬರ್ ಕ್ರೈಮ್ ನಾರ್ಕೋಟಿಕ್ಸ್ ಅವರು 4 ಜನ ಗಾಂಜಾ ಹೊಡೆದಿದ್ರು, ಅವ್ರು ಸಿಕ್ಕಾಕೊಂಡಿದ್ದಾರೆ, ಅವ್ರ ಜೊತೆಲಿ ನಿಮ್ಮ ಮಗನೂ ಇದ್ದಾನೆ ಅಂದರೆ ಎಂಥ ಅಪ್ಪ ಅಮ್ಮನಿಗೂ ಭಯ ಆಗುತ್ತೆ. ಡಿಗ್ರಿನೋ PUC ಓದ್ತಾ ಇದ್ರೆ, ಯಾಕೆಂದ್ರೆ ಮಕ್ಕಳ ಮೇಲೆ ಎಷ್ಟೇ ನಂಬಿಕೆ ಇದ್ರು ಹೊರಗಡೆ ಇದ್ದಾಗ ಏನಾಯ್ತೋ ಏನೋ ಅಂತ. ನಿಮ್ಮ ಮಗ ಬರೀ ಕನ್ಸ್ಯೂಮ್ ಮಾಡಿದ್ದಾನೆ, ಅವನು ಸಪ್ಲೈಯರ್ ಅಲ್ಲ, 2 ಲಕ್ಷ ಕೊಟ್ಟರೆ ಬಿಡ್ತೀವಿ ಅಂತ ಎದುರಿಸ್ತಾರೆ. ಇನ್ನು 1 ಅವರ್ ಅಷ್ಟೇ ಟೈಮ್ ಇದೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ಏನು ಮಾಡ್ತೀವಿ? ಮಕ್ಕಳ ಮೇಲೆ ಎಂಥವ್ರಿಗೂ ಆಸೆ, ಎಂಥ ಅಪ್ಪ ಅಮ್ಮನಿಗಾದರೂ ಮಕ್ಕಳನ್ನ ತಕ್ಷಣ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಲೇ ಇರುತ್ತೆ. ನಾನು ಆಗಲೇ ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಡಾಕ್ಟರ್ ಕಾಮಿನಿ ರಾವ್ ಪದ್ಮಶ್ರೀ ಅವಾರ್ಡಿ, ದೊಡ್ಡ ಪ್ರಶಸ್ತಿಗಳನ್ನ ನೋಡಿದ್ದಾರೆ ಅವರು. ಆದರೆ ಅವ್ರ ಮಗಳು ಇಲ್ಲಿ ವೇದಿಕೆಗೆ ಬಂದು ಪ್ರಶಸ್ತಿ ತೊಗೊಳಾಗ ಎದ್ದು ನಿಂತ್ಕೊಂಡು ಈ ಏಜಲ್ಲಿ ಅವರೇ ಬಂದು ವೀಡಿಯೋ ಮಾಡ್ತಾಯಿದ್ರು. ಅಂದರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಅಪ್ಪ ಅಮ್ಮನಿಗೆ. ಸೊ ಒಂದು ಮಕ್ಕಳು ಸಣ್ಣದು ಮಾಡಿದ್ರೆ ನಮ್ಗೆ ದೊಡ್ಡ ಖುಷಿ ಇರುತ್ತೆ. ಆದರೆ ಅಂಥ ಮಕ್ಕಳಿಗೆ ತೊಂದರೆ ಆಗಿದೆ ಅಂದಾಗ ಹಿಂದೆ ಮುಂದೆ ಯೋಚನೆ ಮಾಡಿದಿರ ನಾವು ಆ ದುಡ್ಡನ್ನ ಕಳಿಸ್ಬಿಡ್ತೀವಿ. ಯಾವುದೇ ಟ್ರೂ ಕಾಲಲ್ಲಿ ಬರೋ ಹೆಸರನ್ನ ನಂಬೇಡಿ, DP ಹಾಕ್ಕೊಂಡಿರೋದನ್ನು ನಂಬೇಡಿ, ಕ್ರಾಸ್ ವೆರಿಫೈ ಮಾಡಿ, ಪ್ರಶ್ನೆ ಹಾಕ್ಕೊಳ್ಳಿ, ಆಮೇಲೆ ಉತ್ತರನ ಕಂಡ್ಕೊಳ್ಳಿ. ಬಿ ಕೇರ್ಫುಲ್. ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಶಾಂತ್, ನಿಮಗೆ ಥ್ಯಾಂಕ್ ಯು ಫಾರ್ ಸ್ಪ್ರೆಡಿಂಗ್ ದಿಸ್ ಅವೇರ್ನೆಸ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಿ ಸೇಫ್ ಆ್ಯಂಡ್ ಬಿ ಹ್ಯಾಪಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಅತ್ಯುತ್ತಮ ತನಿಖಾಧಿಕಾರಿಯಾಗಿ ಚಿನ್ನದ ಪದಕ, ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ, ನಮ್ಮ ತಾಯ್ನಾಡಿಗೆ ತಂದೊದಗಿದಂತಹ ಒಂದು ವಿಶೇಷ ಸೇವೆ. ನಾವು ಧನ್ಯಮಾನ್ಯರು. ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್, ಟು ಹ್ಯಾವ್ ಯು ಸ್ಪೀಕ್, ಟು ಹ್ಯಾವ್ ಯು ಅಡ್ರೆಸ್. ಇಟ್ಸ್ ಅನ್ ಆನರ್ ಆ್ಯಂಡ್ ಅ ಶ್ಯೂರ್ ಬ್ಲಿಸ್ ಆ್ಯಂಡ್ ಅ ಪ್ರಿವಿಲೇಜ್ to hear your speech.